ಎಲ್ಲರಿಗೂ ನಮಸ್ಕಾರ. ಮಾರ್ಚ್ ಬಂತು ಅಂದರೆ ಮಕ್ಕಳಿಗಿಂತ ಪೋಷಕರಿಗೆ ಎಕ್ಸಾಮ್ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ತುಂಬ ಪೇರೆಂಟ್ಸ್ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಓದಿದ್ದೆಲ್ಲ ಮಕ್ಳಿಗೆ ಚೆನ್ನಾಗಿ ನೆನಪಿರೋ ರೀತಿ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ, ಕಾನ್ಸಂಟ್ರೇಷನ್, ಫೋಕಸ್ಗೆ ಯಾವುದಾದ್ರೂ ರೆಮಿಡಿ ಇದ್ದರೆ ಹೇಳಿ ಅಂತ ಕೇಳ್ತಿದ್ರು. ಅವ್ರಿಗೋಸ್ಕರ ಈ ವಿಡಿಯೋ. ನಿಮ್ಮನೇಲಿ ಬ್ರಾಹ್ಮಿ ಗಿಡ ಏನಾರು ಇದ್ದರೆ ಬ್ರಾಹ್ಮಿ ಪೌಡರ್ ಮಾಡಿಟ್ಕೊಂಡು ಅದನ್ನು ದಿನ ಕೊಡಿ, ಅಥವಾ ಬ್ರಾಹ್ಮಿ ಎಲೆನ ಜೇನುತುಪ್ಪದಲ್ಲಿ ಮಕ್ಕಳಿಗೆ ತಿನ್ನಿಸಿ. ಜೊತೆಗೆ ಶಂಕರ ಪುಷ್ಪ ಇರುತ್ತಲ್ವ, ಅದನ್ನು ಬಿಸಿನೀರಲ್ಲಿ ಒಂದು 5 ನಿಮಿಷ ಇರಿಸಿ ಫಿಲ್ಟರ್ ಮಾಡಿಕೊಂಡು ಆ ನೀರನ್ನ ಕುಡಿಯೋದ್ರಿಂದ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಅಲ್ಲ ಮೇಡಮ್, ಬ್ರಾಹ್ಮಿ ಗಿಡ, ಶಂಕರ ಪುಷ್ಪ ಎಲ್ಲರ ಮನೇಲೂ ಇರಲ್ವಲ್ಲ, ಬೇರೆ ಏನಾದರೂ ಹೇಳಿ ಅಂದರೆ ಇವೆರಡನ್ನೂ ಸೇರಿಸಿ ಒಂದು ಸಿರಪ್ ಮಾಡಿದರೆ ಆ ಒಳ್ಳೆ ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಬೇಬಿ ಆರ್ಗ್ಯಾನೋ ಕಂಪ್ನಿಲಿ ಬ್ರೈನ್ ಬೂಸ್ಟರ್ ಅಂತ ಒಂದು ಸಿರಪ್ ಸಿಗುತ್ತೆ. ಇದರಲ್ಲಿ ಅಡಿಟಿವ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸು ಇಲ್ಲ. ಬ್ರಾಹ್ಮಿ, ಶಂಕರ ಪುಷ್ಪಿ, ಶರ್ಕರನ ಬಳಸ್ಬಿಟ್ಟು ಒಂದು ಸಿರಪ್ನ ಮಾಡಿದ್ದಾರೆ. ಪ್ರತಿದಿನ ಈ ಬ್ರೈನ್ ಬೂಸ್ಟರ್ ಸಿರಪ್ನ 1 ಟೀ ಸ್ಪೂನಷ್ಟು ಮಕ್ಕಳಿಗೆ ಕೊಡಿ. ಊಟ ಆದಮೇಲೆ ಕೊಡ್ಬೋದು. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ನಾನು ಡಾಕ್ಟರ್ ಅಲ್ಲ. ಆಯುರ್ವೇದದ ಪ್ರಕಾರ ಬ್ರೈನ್ ಬೂಸ್ಟ್ ಆಗೋದಕ್ಕೆ ಒಂದು ಬ್ರಾಹ್ಮಿ ಎಲೆ, ಶಂಕರ ಪುಷ್ಪಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವೆರಡು ಇರುವಂಥ ಒಂದು ಸಿರಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರತಿದಿನ ಕೊಡಿ, ಅಟ್ಲೀಸ್ಟ್ 1 ತಿಂಗಳು ಕೊಟ್ಟು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ಮಾರ್ಚಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಇವಾಗ ಪರ್ಚೇಸ್ ಮಾಡ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ಮಕ್ಕಳು ಬ್ರೈನ್ ಶಾರ್ಪಾಗಿ ಕೆಲಸ ಮಾಡುತ್ತೆ. ನಿಮಗೆ ಈ ಬ್ರೈನ್ ಬೂಸ್ಟರ್ ಸಿರಪ್ ಬೇಕಾ? ಟ್ಯಾಗ್ ಮಾಡಿದ್ದೀನಿ, ಅಲ್ಲಿಂದ ಆರ್ಡ್ರ್ ಮಾಡ್ಕೊಳ್ಳಿ.